ಇತ್ತೀಚೆಗೆ ನಾನು ವಿಡಿಯೋ ಮಾಡಿದಂತಹ ಬನ್ನೇರುಘಟ್ಟದ ವನರಾಜನ ವಿಡಿಯೋನ ನಾನೇ ನೋಡ್ತಾ ಇದ್ದೆ. ಆಗ ಒಂದು ಅದರಲ್ಲಿ ಕಮೆಂಟ್ ಇತ್ತು. ಸೊ ಅದೇನಪ್ಪ ಅಂತ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಅದರಲ್ಲಿ ಯಾರೋ ಒಬ್ಬರು ಪಬ್ಲಿಕ್ ಈ ರೀತಿ ಕಮೆಂಟ್ ಹಾಕಿದ್ರು. ಗುರು, ಎಲ್ಲ ರೀತಿ ಸವಲತ್ತು ಇರೋ ವನರಾಜ ಆನೆ ಬಗ್ಗೆ ವಿಡಿಯೋ ಮಾಡೋ ಬದಲು ವನರಾಜನನ್ನು ಮೀರಿಸುವ ಗುಡಿ ಗಜೇಂದ್ರ ಆನೆ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಒಂದು ಕ್ಷಣ ನನ್ನ ಸಾರಥಿ ಕಡೆ ತಿರುಗಿ ನೋಡಿದೆ. ಆತನು ಸಹ ಬಾ ಗುರು, ನೀನು ಎಲ್ಲಿ ಹೇಳಿದ್ರು ಸರಿ, ನಾನು ಬರ್ತೀನಿ ಅನ್ನೋ ರೀತಿ ನನ್ನೇ ನೋಡ್ತಾ ಇದ್ದ. ಈಗ ನಾನು ನೋಡೋಕ್ಕೆ ಹೋಗ್ತಾ ಇರೋ ಅಂತ ಆನೆ ಸಾಮಾನ್ಯದ್ದಲ್ಲ. ಸೊ ಸ್ನೇಹಿತರೆ, ನನ್ನ ಪಯಣ ಚಾಮರಾಜನಗರ ಜಿಲ್ಲೆಯ ಬೂದಿಪಡಗ ಕ್ಯಾಂಪ್ ಕಡೆಗೆ ಶುರುವಾಗಿತ್ತು. ಮುಂಚೆ ಗಜೇಂದ್ರನನ್ನು ಗುಡಿಯಲ್ಲಿ ಇರಿಸಿದ್ರು, ಆದರೆ ಇತ್ತೀಚೆಗೆ ಬೂದಿಪಡಗ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಗಜೇಂದ್ರನ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಕೆಲವರು ಆನೆಗಳನ್ನು ನೋಡಿ ಭಯ ಬೀಳ್ತಾರೆ, ಆದರೆ ಗಜೇಂದ್ರನ ಹೆಸರು ಕೇಳಿದ್ರೇ ಭಯ ಬೀಳ್ತಾರೆ. ಸೊ ಹಾಗಾದರೆ ನಿಜವಾಗ್ಲೂ ನಮ್ಮ ಗಜೇಂದ್ರ ಅಷ್ಟೊಂದು ಭಯಾನಕನ, ಅಥವಾ ಆ ಥರ ಸೌಮ್ಯ ಸ್ವಭಾವದ ಆನೆನ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ಈಗ ನೀವು ನೋಡ್ತಾ ಇರೋದು ಬೂದಿಬಡಗ ಕ್ಯಾಂಪ್ನ ಎಂಟ್ರೆನ್ಸ್. ಸೊ ಸ್ನೇಹಿತರೆ, ನಾನಂತೂ ತುಂಬ ಉತ್ಸುಕನಾಗಿದ್ದೀನಿ, ಯಾಕೆಂದರೆ ಗಜೇಂದ್ರನ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅಂತಹ ಕುಮ್ಕಿ ಆನೆನ ಇವತ್ತು ನಾನು ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ. ಗಜೇಂದ್ರ ಸ್ನೇಹಿತರೆ, ಇವನೇ ನೋಡಿ ಗಜೇಂದ್ರ. ಹೆಸರು ಕೇಳಿದರೇ ಸಾಕು ಮೈ ರೋಮಾಂಚನ ಆಗುತ್ತೆ. ಈತನ ದಂತ, ಈತನ ಎತ್ತರ, ಈತನ ದೇಹ ದಾಢ್ಯತೆಯನ್ನು ನೋಡ್ತಾ ಇದ್ದರೆ ಎಂಥವರು ಸಹ ಒಂದು ಕ್ಷಣ ಅಚ್ಚರಿಗೊಳ್ತಾರೆ. ಈತನಿಗೆ ಸುಮಾರು 68ರಿಂದ 69 ವರ್ಷ ವಯಸ್ಸಾಗಿರಬಹುದು. ಆದರೂ ಈಗಲೂ ಸಹ 30ರಿಂದ 35 ವರ್ಷದ ಗಂಡಾನೆಯಂತೆ ಕಾಣುತ್ತಾನೆ. ಸ್ನೇಹಿತರೆ, ಈತ ದಸರಾಗೂ ಸಹ ಬರ್ತಾ ಇದ್ದ. ಆದರೆ ಈಗ ಯಾಕೆ ಎಲ್ಲ ತನ್ನ ಸ್ನೇಹಿತರನ್ನು ಬಿಟ್ಟು ಒಬ್ಬನೇ ಏಕಾಂಗಿಯಾಗಿ ದೂರದ ಕ್ಯಾಂಪ್ನಲ್ಲಿದ್ದಾನೆ ಅಂತ ನೀವು ಕೇಳಬಹುದು. ಈ ಒಂದು ಪ್ರಶ್ನೆಗೆ ತುಂಬ ಜನಕ್ಕೆ ಉತ್ತರ ಸಹ ಗೊತ್ತು. ಏನು ಈತನ ಇತಿಹಾಸ ಅಂತ ನಾವು ಈಗ ನೋಡ್ತಾ ಹೋಗೋಣ. ಈತನನ್ನು ಕೊಡಗಿನ ಕಟ್ಟೇಪುರ ಅರಣ್ಯ ಪ್ರದೇಶದಲ್ಲಿ 1987ನೇ ಇಸವಿಯಲ್ಲಿ ಸೆರೆ ಹಿಡಿಯುತ್ತಾರೆ. ಈತ ಪಳಗಿದ ನಂತರ ವಿವಿಧ ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆಯಲ್ಲೂ ಸಹ ಈತನನ್ನು ಬಳಸಿಕೊಳ್ಳುತ್ತಾರೆ. ನಂತರ ದಸರಾಗೂ ಸಹ ಬರ್ತಾನೆ. ಎಷ್ಟರ ಮಟ್ಟಿಗೆ ದಸರಾದಲ್ಲಿ ಹೆಸರು ಮಾಡ್ತಾನೆ ಅಂದರೆ, ಆತ ಪಟ್ಟದ ಆನೆ ಎಂದೇ ಕರೆಸಿಕೊಳ್ತಿರ್ತಾನೆ. ಈತನ ವೈಭವ ಆಕಾಶಕ್ಕೇರುತ್ತಿದೆ ಎನ್ನುವಾಗಲೇ ಅದೊಂದು ದಿನ ಅವನ ಜೀವನದಲ್ಲೇ ಕೆಟ್ಟ ಘಟನೆ ನಡೆದು ಹೋಗುತ್ತೆ. ಅದು ಜೂನ್ 16, 2015ನೇ ಇಸವಿ. ಗಜೇಂದ್ರ ಆಗ ಮದದಲ್ಲಿದ್ದಂತಹ ದಿನ. ಗಜೇಂದ್ರ ಮದದಲ್ಲಿದ್ದರೂ ಸಹ ಆಗ ಗಜೇಂದ್ರನಿಗೆ ಮಾವುತರಾಗಿ ಕೆಲಸ ಮಾಡುತ್ತಿದ್ದಂಥವರು ಗಜೇಂದ್ರನ ಕಾಲಿಗೆ ಯಾವುದೇ ರೀತಿಯ ಚೈನ್ ಅಥವಾ ಬೇಡಿಯಾಗಲಿ ಹಾಕಿರುವುದಿಲ್ಲ. ಗಜೇಂದ್ರ ಅಕ್ಷರಶಃ ಕಾಡಾನೆಯಂತೆ ಫ್ರೀಯಾಗಿ ಇದ್ದ. ಇದೇ ನೋಡಿ ಸ್ನೇಹಿತರೆ, ಆನೆಗಳು ಅಂದರೆ ಕಾಡು ಪ್ರಾಣಿಗಳಿಗೆ ಯಾವಾಗ ಅವುಗಳಲ್ಲಿ ಚೇಂಜಸ್ ಆಗ್ತವೆ ಅಂತ ನಾವು ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆತನಿಗೆ ಮದ ಬಂದಿದ್ದರೂ ಸಹ ಬೇಡಿ ಹಾಕಿಲ್ಲ ಎಂದರೆ ಗಜೇಂದ್ರ ಎಷ್ಟು ಸೌಮ್ಯ ಸ್ವಭಾವದವನು ಎಂದು ನೀವೇ ಅರ್ಥ ಮಾಡಿಕೊಳ್ಳಿ. ಮಕ್ಕಳು ಹತ್ತಿರ ಹೋದರೂ ಸಹ ಗಜೇಂದ್ರ ಏನು ಮಾಡುತ್ತಿರಲಿಲ್ಲ ಎಂದು ಹಿರಿಯ ಅಧಿಕಾರಿಗಳು ಹೇಳುತ್ತಾರೆ. ಹಾಗಿದ್ದರೆ ಏನಾಯಿತು ಆ ದಿನ ಎಂದು ನಾವು ನೋಡೋದಾದರೆ, ಶ್ರೀರಾಮ ಎಂಬ ಸಾಕಾನೆ ಅದೇ ವೇಳೆ ಕ್ಯಾಂಪ್ಗೆ ಬರುತ್ತದೆ. ಆತನನ್ನು ಕಂಡು ಗಜೇಂದ್ರನಲ್ಲಿ ಅದೇನು ದಿಢೀರ್ ಬದಲಾವಣೆ ಆಯಿತೋ ಗೊತ್ತಿಲ್ಲ, ಏಕಾಏಕಿ ಶ್ರೀರಾಮ ಆನೆಯ ಮೇಲೆ ದಾಳಿ ನಡೆಸಿಯೇ ಬಿಡುತ್ತಾನೆ. ಈ ಒಂದು ದಾಳಿಯನ್ನು ತಪ್ಪಿಸಲು ಮಧ್ಯಪ್ರವೇಶಿಸಿದ ಗಜೇಂದ್ರನ ಮಾವುತನನ್ನು ಸಹ ಲೆಕ್ಕಿಸದೆ ಗಜೇಂದ್ರ ಶ್ರೀರಾಮನನ್ನು ಮತ್ತು ತನ್ನ ಮಾವುತನನ್ನು ಇಬ್ಬರನ್ನು ಕೂಡ ಸಾಯಿಸಿಬಿಡುತ್ತಾನೆ. ಸೊ ಇದು ಆದಂತಹ ಘಟನೆ ಸ್ನೇಹಿತರೆ. ಈ ಒಂದು ಕೆಟ್ಟ ಘಟನೆ ನಡೆದಿಲ್ಲ ಅಂದಿದ್ರೆ ಇಲ್ಲಿಗೆ ನಮ್ಮ ಗಜೇಂದ್ರನಿಗೆ ಇನ್ನೂ ಕೂಡ ಹೆಚ್ಚು ಅಭಿಮಾನಿಗಳು ಮತ್ತು ಇನ್ನೂ ಕೂಡ ಅವನ ಹೆಸರು ಮೇಲಕ್ಕೆ ಹೋಗ್ತಾ ಇತ್ತು. ಆ ಒಂದು ಕೆಟ್ಟ ಘಟನೆ ನಡೆದಿಲ್ಲ ಎಂದಿದ್ದರೆ ನಮ್ಮ ಗಜೇಂದ್ರ ಈಗ ಏಕಾಂಗಿಯಾಗಿ ಜೀವನ ನಡೆಸುವ ಅಗತ್ಯ ಬರ್ತಾ ಇರಲಿಲ್ಲ. ಸೊ ಸ್ನೇಹಿತರೆ, ಈ ಒಂದು ಘಟನೆಗೆ ತುಂಬ ವಾದ ವಿವಾದಗಳಿವೆ. ಅಂದರೆ ನಮ್ಮ ಗಜೇಂದ್ರ ಯಾವುದೇ ತೊಂದರೆ ಮಾಡಿರಲಿಲ್ಲ, ಅಲ್ಲಿನ ಸಿಬ್ಬಂದಿಗಳದ್ದು ತಪ್ಪು ಅಂತ ಕೆಲವರು ವಾದ ಮಾಡಿದ್ರೆ, ಗಜೇಂದ್ರ ಮದದಲ್ಲಿದ್ದ ಗಜೇಂದ್ರನದೇ ತಪ್ಪು ಅಂತ ಇನ್ನೊಂದು ಗುಂಪು ವಾದ ಮಾಡುತ್ತೆ.
ಈ ಒಂದು ವಿಷಯದಲ್ಲಿ ನಾವು ಎಷ್ಟೇ ಚರ್ಚೆ ಮಾಡಿದರೂ, ಯಾರದ್ದು ಸರಿ ಯಾರದ್ದು ತಪ್ಪು ಎಂದು ಎಷ್ಟೇ ವಿಚಾರ ಮಾಡಿದರೂ ಸಹ ನಮ್ಮ ಗಜೇಂದ್ರ ಈಗ ಏಕಾಂಗಿಯಾಗಿರುವುದು ಸತ್ಯ. ಈಗಲೂ ಸಹ ನಮ್ಮ ಗಜೇಂದ್ರನಿಗೆ ತುಂಬ ಅಭಿಮಾನಿಗಳಿದ್ದಾರೆ. ನಾವು ಈಗಲೂ ಸಹ ಯಾವುದೇ ಬೇರೆ ಆನೆಗಳ ವಿಡಿಯೋ ಹಾಕಿದಾಗ ಆ ಒಂದು ವಿಡಿಯೋ ಕಮೆಂಟ್ನಲ್ಲಿ ಗಜೇಂದ್ರ ಅಂತ ಕಮೆಂಟ್ ಹಾಕ್ತಾರೆ. ಅಂದರೆ ಈಗಲೂ ಸಹ ಜನ ಆತನನ್ನು ಇಷ್ಟಪಡ್ತಾರೆ. ಆತ ಏನು ತಪ್ಪು ಮಾಡಿಲ್ಲ, ಅದೊಂದು ಕೆಟ್ಟ ಘಟನೆ, ಮದದಲ್ಲಿ ಆದಂಥ ಕೆಟ್ಟ ಘಟನೆ ಅಂತ ಈಗಲೂ ಸಹ ಎಲ್ಲರೂ ವಿಚಾರ ಮಾಡ್ತಾರೆ. ಸ್ನೇಹಿತರೆ, ಈಗ ನಾನು ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಜೇಂದ್ರ ಈಗ ಇರುವಂತಹ ಸ್ಥಿತಿಯಲ್ಲಿ ಆತನಿಗೆ ಯಾವ ರೀತಿಯ ಪರಿಸರವನ್ನು ಕಲ್ಪಿಸಿಕೊಡಬೇಕೆಂಬುದು ನಮಗಿಂತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತು. ಸೊ ಹೀಗಾಗಿ ಇಲ್ಲಿ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬುದ್ಧಿಯನ್ನು ಹೇಳುವಂಥ ದೊಡ್ಡ ವ್ಯಕ್ತಿನೂ ಅಲ್ಲ, ಅಷ್ಟು ಬುದ್ಧಿವಂತನೂ ಅಲ್ಲ. ಸೊ ಅವರಿಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಗಜೇಂದ್ರನ ಇತ್ತೀಚಿನ ವಿಡಿಯೋ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸ್ನೇಹಿತರೆ. ನಾನು ಕೂಡ ಕ್ಯಾಂಪ್ನಲ್ಲಿ ನೋಡಿದಾಗ ತುಂಬ ಜನ ಸ್ಟಾಫ್ ಅದಕ್ಕಿದ್ದಾರೆ. ತುಂಬ ಅದನ್ನು ಮುತುವರ್ಜಿ ವಹಿಸಿ ಆತನಿಗೆ ಏನಾದರೂ ಆಹಾರ ನೀಡೋದಿರ್ಬೋದು. ಸೊ ಈ ರೀತಿ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಬಟ್ ಏನು ಅಂದರೆ ಏಕಾಂಗಿ ಆಗಿದ್ದಾನೆ ಅಷ್ಟೇ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಆನೆಗಳನ್ನು ಬಿಟ್ಟು ಅಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಸಾರ್ವಜನಿಕರಿಗೂ ಸಹ ಪ್ರವೇಶವನ್ನು ನೀಡ್ತಾರಾ ಅಂತ ನೋಡೋಣ ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ, ಕಮೆಂಟ್ ಮೂಲಕ ತಿಳಿಸಿ. ಗಜೇಂದ್ರ ಅಲ್ಲೇ ಇರಬೇಕಾ ಅಥವಾ ಇನ್ನಿತರ ನಮ್ಮ ಮತ್ತಿಗೋಡು ಇನ್ನಿತರ ಕ್ಯಾಂಪ್ಗೆ ತರಬೇಕಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಇತ್ತೀಚೆಗೆ ನಮ್ಮ ಅಭಿಮನ್ಯುಗಿರ್ಬೋದು ಅಥವಾ ವನರಾಜನ್ ಇರ್ಬೋದು ಮೀಟ್ ಮಾಡಿದಾಗ ಇಬ್ಬರು ಸಹ ಮದದಲ್ಲಿದ್ದರು. ಈಗ ಗಜೇಂದ್ರನ ಮೀಟ್ ಮಾಡಿದ್ದೀನಿ, ಗಜೇಂದ್ರ ಸಹ ಮದದಲ್ಲಿದ್ದಾನೆ ಸ್ನೇಹಿತರೆ. ಅದೇನಂತ ಗೊತ್ತಿಲ್ಲ, ನಾನು ಹೋದಾಗೆಲ್ಲ ಎಲ್ಲ ಆನೆಗಳು ಮದದಲ್ಲಿರ್ತವೆ. ಅದು ಒಂದು ಒಳ್ಳೆಯ ಗುಡ್ ಸೈನ್. ಯಾಕಂದರೆ ಮದದಲ್ಲಿದ್ದರೆ ಆನೆಗಳು ಆರೋಗ್ಯವಾಗಿರ್ತವೆ ಅಂತ ವೈದ್ಯಾಧಿಕಾರಿಗಳು ಹೇಳ್ತಾರೆ. ಸೊ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ. ನಾನಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ ನಮ್ಮ ಗಜೇಂದ್ರನ ನೋಡಿ. ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೂ ಇಂತಹ ಅಪರೂಪದ ಆನೆಗಳನ್ನ ನಾವು ನಮ್ಮ ಜನತೆಗೆ ತಿಳಿಸ್ಬೇಕು. ಯಾಕಂದರೆ ನಮ್ಮ ಕರ್ನಾಟಕದ ಆನೆಗಳ ಬಗ್ಗೆ ಹೊರಗಡೆಯವರಿಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಸ್ನೇಹಿತರೆ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಗಜೇಂದ್ರ ಮುಂದೆ ಏನು ಮಾಡಬೇಕು, ಅದನ್ನು ಎಲ್ಲಿ ಬಿಡಬೇಕು ಅಂತ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು.